ದಾಂಡೇಲಿಯ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿವಿಧ ವಿಭಾಗಗಳ ಸಮಾರೋಪ ಸಮಾರಂಭ ಮತ್ತು ವಾರ್ಷಿಕ ಸ್ನೇಹ ಸಮ್ಮೇಳನ. ಪರಿಶ್ರಮದಿಂದ ಸಾಧನೆ ಸಾಧ್ಯ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಎಂ ಅಭಿಮತ. ಪ್ರತಿಯೊಂದು ವ್ಯಕ್ತಿಯ ಬಾಳಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಜೀವನ ವಿದ್ಯಾರ್ಥಿ ಜೀವನ. ವಿದ್ಯಾರ್ಥಿ ಜೀವನದಲ್ಲಿ ನಾವು ಅತ್ಯುತ್ತಮ ಸನ್ನಡತೆಗಳನ್ನು ಮೈಗೂಡಿಸಿಕೊಂಡು ಸತತ ಅಧ್ಯಯನ ಹಾಗೂ ನಿರಂತರ ಪರಿಶ್ರಮದಿಂದ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಾಗ ಅಂದುಕೊಂಡಿದ್ದನ್ನು ಸಾಧಿಸಲು ಸಾಧ್ಯವಿದೆ. ಪರಿಶ್ರಮ ಮತ್ತು ಪ್ರಯತ್ನವಿದ್ದರೆ ಸಾಧನೆ ಸುಲಭ ಸಾಧ್ಯ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಎಂ ಅವರು ಹೇಳಿದರು. ಅವರು ಇಂದು ಬುಧವಾರ ಮಧ್ಯಾಹ್ನ 12:30 ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿರುವ ಸರಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ಸಾಂಸ್ಕೃತಿಕ ಒಕ್ಕೂಟ, ಕ್ರೀಡಾ ವಿಭಾಗ, ಎನ್ಎಸ್ಎಸ್, ಎನ್ಸಿಸಿ ಹಾಗೂ ಸ್ಕೌಟ್ಸ್ ಮತ್ತು ಗೈಡ್ಸ್ ವಿಭಾಗಗಳ ಸಮಾರೋಪ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡುತ್ತಿದ್ದರು. ಖಾಸಗಿ ಶಿಕ್ಷಣ ಸಂಸ್ಥೆಗೆ ಏನು ಕಡಿಮೆ ಇಲ್ಲದಂತೆ ಸಕಲ ಮೂಲಸೌಕರ್ಯಗಳನ್ನು ಒಳಗೊಂಡಿರುವ ಈ ಕಾಲೇಜು ರಾಜ್ಯದಲ್ಲೇ ನ್ಯಾಕ್ ಮಾನ್ಯತೆಯನ್ನು ಪಡೆದ ಮೊದಲ ಸರಕಾರಿ ಕಾಲೇಜು ಎನ್ನುವುದು ನಿಜಕ್ಕೂ ಶ್ಲಾಘನೀಯ. ಶಾಸಕರಾದಿಯಾಗಿ ಕಾಲೇಜಿನ ಆಡಳಿತ ಮಂಡಳಿ, ಕಾಲೇಜಿನ ಪ್ರಾಚಾರ್ಯರು ಹಾಗೂ ಪ್ರಾಧ್ಯಾಪಕ ವೃಂದದವರು ಮತ್ತು ಸಿಬ್ಬಂದಿಗಳ ಶ್ರಮದಿಂದಾಗಿ ಈ ಸಾಧನೆಯನ್ನು ಮಾಡಲು ಸಾಧ್ಯವಾಗಿದೆ. ಪ್ರಕೃತಿಯ ಸುಂದರ ಮಡಿಲಲ್ಲಿರುವ ಈ ಕಾಲೇಜು ಈ ಭಾಗದ ಶಿಕ್ಷಣ ಕ್ಷೇತ್ರಕ್ಕೆ ಮಹೋನ್ನತವಾದ ಆಶಾಕಿರಣವಾಗಿದೆ. ಈ ಕಾಲೇಜಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನನಗೆ ಅತೀವ ಆನಂದವಾಗುತ್ತಿದೆ. ಈ ಶಿಕ್ಷಣ ಸಂಸ್ಥೆಯ ವಾತಾವರಣ, ಮೂಲಭೂತ ಸೌಕರ್ಯ, ಕಲಿಕಾ ವ್ಯವಸ್ಥೆ ಅತ್ಯುತ್ತಮವಾಗಿದ್ದು ಅದು ಇಲ್ಲಿಯ ವಿದ್ಯಾರ್ಥಿಗಳ ಸೌಭಾಗ್ಯ. ಕ್ಷಣಿಕ ಸುಖಕ್ಕಾಗಿ ವಿದ್ಯಾರ್ಥಿ ಜೀವನವನ್ನು ಹಾಳು ಮಾಡಿಕೊಳ್ಳದೆ ಶಾಶ್ವತ ಸುಖಕ್ಕಾಗಿ ವಿದ್ಯಾರ್ಥಿ ಜೀವನವನ್ನು ಒಂದು ಪರಿಪೂರ್ಣತೆಯಿಂದ ಶೈಕ್ಷಣಿಕ ಚಟುವಟಿಕೆಗಾಗಿ ಮೀಸಲಿಡಬೇಕೆಂದು ಕರೆ ನೀಡಿ ಜೀವನದಲ್ಲಿ ಶಿಸ್ತು, ಸನ್ನಡತೆ, ವಿಧೇಯತೆ, ಗುರು ಹಿರಿಯರನ್ನು ಗೌರವಿಸುವ ಗುಣ ಸಂಸ್ಕೃತಿಯನ್ನು ವಿದ್ಯಾರ್ಥಿಗಳು ಮೈಗೂಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. 20 ವರ್ಷಗಳ ಹಿಂದೆ UPSC ಪರೀಕ್ಷೆ ಬರೆಯಲು ಅಣಿಯಾಗಿದ್ದ ಸಂದರ್ಭದಲ್ಲಿ ಒಬ್ಬ ಪ್ರವಾಸಿಗನಾಗಿ ದಾಂಡೇಲಿಗೆ ಸಾಮಾನ್ಯನಂತೆ ಬಂದು ಹೋಗಿದ್ದೆ. ಆದರೆ ಇಂದು ಒಬ್ಬ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ದಾಂಡೇಲಿಗೆ ಬಂದಿದ್ದೇನೆ. ಇದು ಜೀವನ. ನಮ್ಮ ಜೀವನ ಇನ್ನೊಬ್ಬರಿಗೆ ಹೊರೆಯಾಗಬಾರದು. ಆದರೆ ಇನ್ನೊಬ್ಬರ ಕಣ್ಣೀರನ್ನು ಒರೆಸುವ ಜೀವನ ನಮ್ಮದಾಗಬೇಕು. ಬಡತನ ಶಾಪವಲ್ಲ, ಅದೊಂದು ಅವಕಾಶ. ಈ ಅವಕಾಶವನ್ನು ದಿಟ್ಟತನದಿಂದ ಸಮರ್ಥವಾಗಿ ಎದುರಿಸಿದಾಗ ಬಡತನವನ್ನು ಮೆಟ್ಟಿ ನಿಲ್ಲಲು ಸಾಧ್ಯ ಎಂದು ನಾರಾಯಣ್ ಎಂ ಅವರು ಹೇಳಿದರು. ಒಂದು ಕಾಲದಲ್ಲಿ ಶಿಕ್ಷಣ ಶ್ರೀಮಂತರ ಸ್ವತ್ತಾಗಿತ್ತು. ಆದರೆ ಶಿಕ್ಷಣ ಈಗ ಎಲ್ಲರ ಸ್ವತ್ತಾಗಿದೆ. ಈ ನಿಟ್ಟಿನಲ್ಲಿ ಶಿಕ್ಷಣಕ್ಕೆ ಪ್ರತಿಯೊಬ್ಬರೂ ಮೊದಲ ಆದ್ಯತೆಯನ್ನು ನೀಡಿ ಅತ್ಯುತ್ತಮ ಶಿಕ್ಷಣವಂತ ಸಮಾಜ ನಿರ್ಮಾಣಕ್ಕೆ ಕೈ ಜೋಡಿಸಬೇಕೆಂದು ನಾರಾಯಣ್ ಎಂ ಅವರು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಪ್ರಸಿದ್ಧ ಜನಪದ ಗಾಯಕರು, ಚಿಂತಕರೂ ಆಗಿರುವ ಪಿಚ್ಚಳ್ಳಿ ಶ್ರೀನಿವಾಸ್ ಅವರು, ವಿದ್ಯಾರ್ಥಿಗಳಲ್ಲಿ ವಿವೇಕತನ ಇರಬೇಕು. ಈ ಶಿಕ್ಷಣ ಸಂಸ್ಥೆಯ ವಾತಾವರಣ ವಿದ್ಯಾರ್ಥಿಗಳಲ್ಲಿ ವಿವೇಕತನವನ್ನು ಮೈಗೂಡಿಸಿಕೊಳ್ಳಲು ಪ್ರೇರಣಾದಾಯಿಯಾಗಿದೆ ಎಂದರು. ಸಾಮಾಜಿಕ ಜಾಲತಾಣಗಳ ಬಳಕೆಯ ವಿರೋಧಿ ನಾನಲ್ಲ, ಆದರೆ ಸಾಮಾಜಿಕ ಜಾಲತಾಣಗಳ ಬಳಕೆಗೆ ಇತಿಮಿತಿ ಇರಬೇಕು. ನಮ್ಮ ಬದುಕಿಗೆ ಮತ್ತು ಸ್ವಾಸ್ಥ್ಯ ಸಮಾಜ ನಿರ್ಮಾಣಕ್ಕೆ ಪೂರಕವಾಗುವ ಆದರ್ಶ ವಿಚಾರಗಳನ್ನು ನಾವು ತಿಳಿದುಕೊಳ್ಳಬೇಕೇ ವಿನಃ ಸಮಾಜಕ್ಕೆ ಘಾತುಕವಾಗುವಂತಹ ವಿಚಾರಗಳ ಕಡೆಗೆ ನಮ್ಮ ಗಮನ ಇರಬಾರದು. ಈ ಕಾಲೇಜಿನ ವ್ಯವಸ್ಥೆ ಮತ್ತು ಪಾಠ ಪ್ರವಚನ ಹಾಗೂ ಜೀವನ ವ್ಯಕ್ತಿತ್ವವನ್ನು ರೂಪಿಸುವಿಕೆಯ ನೈತಿಕ ಶಿಕ್ಷಣವನ್ನು ಇಲ್ಲಿ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿರುವುದು ಸದೃಢ ರಾಷ್ಟ್ರ ನಿರ್ಮಾಣಕ್ಕೆ ಸಹಕಾರಿ ಎಂದರು. ನಮ್ಮಲ್ಲಿರುವ ಹಣ, ಆಸ್ತಿ, ಸಂಪತ್ತು ಕಳೆದು ಹೋಗಬಹುದು, ಆದರೆ ನಮ್ಮಲ್ಲಿರುವ ಜ್ಞಾನ ಎಂದೂ ಕಳೆದು ಹೋಗುವುದಿಲ್ಲ. ಸಮರ್ಥವಾದ ಜ್ಞಾನದಿಂದ ಎಲ್ಲವನ್ನು ಗಳಿಸಬಹುದು ಎಂದರು. ಇದೇ ಸಂದರ್ಭದಲ್ಲಿ ಕೆಲವೊಂದು ಸಮಾನತೆಯ ಜಾಗೃತಿಯನ್ನು ಮೂಡಿಸುವ ಜನಪದ ಗೀತೆಗಳನ್ನು ಹಾಡಿ ವಿದ್ಯಾರ್ಥಿಗಳನ್ನು ಹಾಗೂ ನೆರೆದಿರುವ ಸರ್ವರನ್ನು ರಂಜಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ MD ಒಕ್ಕುಂದ ಅವರು, ಶಾಸಕರಾದ RV ದೇಶಪಾಂಡೆಯವರ ಕನಸಿನ ಕೂಸು ನಮ್ಮ ವಿದ್ಯಾಲಯ.
ದಶಮಾನೋತ್ಸವವನ್ನು ಕಂಡಿರುವ ನಮ್ಮ ಶಿಕ್ಷಣ ಸಂಸ್ಥೆ ಇಂದು ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ಶಿಕ್ಷಣ ಸಂಸ್ಥೆಯಾಗಿ ಬೆಳೆದು ನಿಂತಿರುವುದು ನಮಗೆಲ್ಲ ಹೆಮ್ಮೆ ತಂದಿದೆ ಎಂದರು. ಇಲ್ಲಿ 3 ವರ್ಷಗಳ ಪದವಿ ಶಿಕ್ಷಣದಲ್ಲಿ ಪದವಿ ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಆದರ್ಶ ಸತ್ಪ್ರಜೆಗಳಾಗಬೇಕೆಂಬ ತುಡಿತವನ್ನು ಇಟ್ಟುಕೊಂಡು ಬೋಧನೆ ಮಾಡಲಾಗುತ್ತಿದೆ. ನಮ್ಮ ಪಾಠ ಪ್ರವಚನಕ್ಕೆ ತಕ್ಕಂತೆ ವಿದ್ಯಾರ್ಥಿಗಳು ಕೂಡ ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಕಾಲೇಜಿನ ಬೆಳವಣಿಗೆಗೆ ನಮ್ಮ ಜೊತೆ ಸದಾ ಕೈ ಜೋಡಿಸುತ್ತಿದ್ದಾರೆ ಎಂದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಎಂ ಅವರ ಸಾಧನೆ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಬೇಕು. ಅದೇ ರೀತಿ ಪಿಚ್ಚಳ್ಳಿ ಶ್ರೀನಿವಾಸ್ ಅವರ ಜನಪದ ಹಾಡುಗಳು ಮತ್ತು ಮಾತು ವಿದ್ಯಾರ್ಥಿಗಳಿಗೆ ಜಾಗೃತಿ ವಾಣಿಯಾಗಬೇಕು ಎಂದರು. ವೇದಿಕೆಯಲ್ಲಿ ಡಿವೈಎಸ್ಪಿ ಶಿವಾನಂದ ಮದರಕಂಡಿ, ನಗರಸಭಾ ಸದಸ್ಯೆ ಯಾಸ್ಮಿನ್ ಕಿತ್ತೂರ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿಎನ್ ವಾಸರೆ, ಪ್ರಮುಖರಾದ ಚೇತನ್ ಕುಮಾರ್, ಸಿಪಿಐ ಜೈಪಾಲ್ ಪಾಟೀಲ್, ಪಿಎಸ್ಐಗಳಾದ ಅಮೀನ್ ಅತ್ತಾರ್ ಮತ್ತು ಕಿರಣ್ ಪಾಟೀಲ್, ಕಾಲೇಜಿನ ಪ್ರಾಧ್ಯಾಪಕರುಗಳಾದ ಡಾಕ್ಟರ್ ವಿನಯ ಜಿ ನಾಯಕ್, ಮನೋಹರ್ ಉಡಚಂಚಿ, ತಸ್ಲಿಮಾ ಜೋರುಂ, ಡಾಕ್ಟರ್ ಚಂದ್ರಶೇಖರ್ ಲಮಾಣಿ, ಡಾಕ್ಟರ್ ಎಂಎಚ್ ಹಂಚಿನಾಳ್, ನಿಷಾದ್ ಶರೀಫ್, ಬಸವರಾಜ್ ಹೂಲಿಕಟ್ಟಿ, ಉಮೇಶ್ ಗೌಡ ಪಾಟೀಲ್, ಗೀತಾ ಕೋಟೆಮನವರ್ ಮೊದಲಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸಲಾಯಿತು. ವಿದ್ಯಾರ್ಥಿಗಳಾದ ವರ್ಷ ಕೋಳೆ ಪ್ರಾರ್ಥಿಸಿದ ಕಾರ್ಯಕ್ರಮಕ್ಕೆ ನಿಖಿತಾ ದಳವಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಭಾಗ್ಯಶ್ರೀ ಕಳ್ಳಿಗುಡ್ಡ ಮತ್ತು ತುಳಸಿ ಗಾಂವ್ಕರ್ ಅವರು ಅತಿಥಿಗಳನ್ನು ಪರಿಚಯಿಸಿದರು. ನಾಗರತ್ನ ನಾಯ್ಕ್ ವಂದಿಸಿದರು. ಚಂದ್ರಿಕಾ ಎಸ್ ಮತ್ತು ಕೀರ್ತಿ ಖಂಡೇಕರ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ, ತಾಯಂದಿರ ಕೈಯೊಳಗೆ ಕೇಳುವ ಮೊರವಾದೆ, ನಾನ್ಯಾರಿಗಲ್ಲಾದವಳು ಬಿದಿರು, ನಾನ್ಯಾರಿಗಲ್ಲಾದವಳು ಅಂಬಿಗನಿಗರಿಗೋಲಾದೆ, ಗಂಡಿಗೆ ಬಾಸಿಂಗವಾದೆ, ಈಟುಳ್ಳ ಹುಡುಗರಿಗೆ ಬೇಟ್ಯಾಡೋ ಬಡುವ್ಯಾದೆ, ನಾನ್ಯಾರಿಗಲ್ಲಾದವಳು ಬಿದಿರು, ನಾನ್ಯಾರಿಗಲ್ಲಾದವಳು ಪಲ್ಲಕ್ಕಿ ದಂಡಿಗಾದೆ, ಪಾತ್ರೆಗೆ ಪುಟ್ಟಿಯಾದೆ, ದೊಡ್ಡ ದೊಡ್ಡ ಮಠಗಳಲ್ಲಿ ಕಜ್ಜಾಯ ಪುಟ್ಟಿಯಾದೆ, ನಾನ್ಯಾರಿಗಲ್ಲಾದವಳು ಬಿದಿರು, ನಾನ್ಯಾರಿಗಲ್ಲಾದವಳು ತಿಪ್ಪೆಯ ತಳಗಿದ್ದೆ ಆದ ವೃದ್ಧ ಬೆಳೆದಿದ್ದೆ, ತಿಪ್ಪೆಯ ತಳಗಿದ್ದೆ ಆದ ವೃದ್ಧ ಬೆಳೆದಿದ್ದೆ, ಸಿದ್ದರಾಮೇಶ್ವರಗೆ ನಂದಿಯ ಕೋಲಾದೆ, ನಾನ್ಯಾರಿಗಲ್ಲಾದವಳು. ಏನ್ ಬೇಕು ಅದನ್ನ ಕೊಡ್ತಾರೆ. ಅದನ್ನ ನಾವು ಹೆಚ್ಚೆಚ್ಚು ಅಧ್ಯಯನದಲ್ಲಿ ಹೆಚ್ಚೆಚ್ಚು ತಿಳ್ಕೋಬೇಕು ಅನ್ನುವಂಥ ಹಸಿವನ್ನು ನಾವು ಈ ಕಾಲೇಜು ಸಂದರ್ಭದಲ್ಲಿ, ಈ 3 ವರ್ಷಗಳ ಸಂದರ್ಭದಲ್ಲಿ ನಾವು ನಮ್ಮ ಹಸಿವನ್ನು ಅಂದರೆ ತಿಳ್ಕೋಬೇಕು, ಪಡ್ಕೋಬೇಕು, ಅರಿವನ್ನು ತಿಳ್ಕೋಬೇಕು. ಅರಿವೇ ಗುರು. ಆ ಮಕ್ಕಳು ಆದ್ರಲ್ಲ, ನನಗೆ ಎಷ್ಟು ಸಂತೋಷ ಅಂದ್ರೆ ಅದನ್ನ ಗೀತೆಯನ್ನ ರಚನೆ ಮಾಡಿದಂಥವ್ರು ನನ್ನ ಒಡನಾಡಿ ಇವತ್ತು ಇಲ್ಲ ನಮ್ಮ ಜೊತೆಗೆ. ವೆಂಕಟ ಸತ್ಯಂ ಅಂತೇಳಿ, ಅಂಬೇಡ್ಕರ್, ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಎಷ್ಟು ಅದ್ಭುತವಾಗಿದೆ ನೋಡಿ. ಇವತ್ತು ಇಡೀ ಜಗತ್ತು ಭಾರತದ ಕಡೆ ನೋಡ್ತಾ ಇದೆ. ಏನಕ್ಕೆ? ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲಿ ಇರುವಂತ ಎಲ್ಲ ಪದ್ಧತಿಗಳ ಅರಿವನ್ನ ನೀವು ತಿಳ್ಕೊಂಡು ಅದಕ್ಕೆ ಸಾಧ್ಯ ಆದರೆ ಅದನ್ನ ನಿರ್ನಾಮ ಮಾಡೋದಕ್ಕೆ, ಅದನ್ನ ತಡೆಯೋಕ್ಕೆ ಏನು ಮಾಡಬೇಕು ಅನ್ನೋದು ಈ ಕಾಲೇಜಿನ ವಿದ್ಯಾಭ್ಯಾಸ ಸಂದರ್ಭಗಳಲ್ಲಿ ನಾವು ತಿಳ್ಕೋಬೇಕಾಗುತ್ತೆ. ನಮ್ಮ ಅವನ್ನೇ ಪಠ್ಯೇತರ ಚಟುವಟಿಕೆಗಳು. NSS ಕ್ಯಾಂಪ್ ಮಾಡ್ತೀವಿ, ಯಾವ ಹಳ್ಳಿಗೆ ಹೋಗ್ಬಿಟ್ಟು ಅಲ್ಲಿ ಕಸ ತೆಗಿತೀವಿ, ಮೋರಿ ಕ್ಲೀನ್ ಮಾಡ್ತೀವಿ, ಸ್ಕೂಲ್ ಸ್ವಚ್ಛ ಮಾಡ್ತೀವಿ. ಸಾಮಾಜಿಕ ಚಟುವಟಿಕೆ ಭಾಗವಾಗಿ ಅದು ಕೂಡ ಬಹಳ ಮುಖ್ಯವಾದಂತಹ ಪಠ್ಯ.
ಪಠ್ಯೇತರ ಅಲ್ಲ, ಪಠ್ಯವೇ ನನ್ನ ಪ್ರಕಾರ. ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ, ನಾವು ಮನಸ್ಸ ಕಟ್ಟುತ್ತೇವ. ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವ, ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವ. ನಮ್ಮ ಪಾಲಿನ ಕುಲ ಎನ್ನದ ಮನುಷ್ಯ ಕುಲದ ಹಾಡ ಬರೆಯುತ್ತೇವ, ಈ ನೆಲದ ಹಾಡ ಬರೆಯುತ್ತೇವ, ಹಾಡ ಬರೆಯುತ್ತೇವ, ಈ ನೆಲದ ಹಾಡ ಬರೆಯುತ್ತೇವ. ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ, ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ. ನೂರು ಮನಸ್ಸಿನ ಕೋಟಿ ಕನಸಿನ ಹಾಡ ಬರೆಯುತ್ತೇವ, ಈ ನೆಲದ ಹಾಡ ಬರೆಯುತ್ತೇವ, ಹಾಡ ಬರೆಯುತ್ತೇವ, ಈ ನೆಲದ ಹಾಡ ಬರೆಯುತ್ತೇವ. ಸಮ ಸಮಾಜದ ಉಂಡ ಹೊತ್ತು ನಾವು ಮುಳ್ಳ ತುಳಿಯುತ್ತೇವ, ಸಮ ಸಮಾಜದ ಉಂಡ ಹೊತ್ತು ನಾವು ಮುಳ್ಳ ತುಳಿಯುತ್ತೇವ. ನಮ್ಮ ಪಾಲಿನ ರಕ್ತಗಾಲಿನ, ನಮ್ಮ ಪಾಲಿನ ರಕ್ತಗಾಲಿನ ಹಾಡ ಬರೆಯುತ್ತೇವ, ಈ ನೆಲದ ಹಾಡ ಬರೆಯುತ್ತೇವ. ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ, ನಾವು ಮನಸ್ಸ ಕಟ್ಟುತ್ತೇವ, ಮನಸ್ಸ ಕಟ್ಟುತ್ತೇವ, ಈ ನೆಲದ ಹಾಡ ಬರೆಯುತ್ತೇವ, ಹಾಡ ಬರೆಯುತ್ತೇವ, ಈ ನೆಲದ ಹಾಡ ಹಾಡುತ್ತೇವ, ಹಾಡ ಹಾಡುತ್ತೇವ, ಈ ನೆಲದ ಹಾಡ ಹಾಡುತ್ತೇವ. ಎಲ್ಲ ಚಳವಳಿಗಳು ಕಾಂಗ್ರೆಸ್, ಬಿಜೆಪಿ, ದಳ, ಇನ್ನೊಂದು ಮತ್ತೊಂದು, ರೈತ ಸಂಘ, DSS, ಕೊನೆಗೆ ಕಾಡ್ಮೇಳಗಳಲ್ಲಿರುವಂತ ನಕ್ಸಲೈಟ್ಸ್ ಕೂಡ ಈ ಹಾಡು ಅವ್ರಿಗೆ ಗುಣಗಾನ ಮಾಡ್ತಾ ಇದ್ರು. ಯಾರೋ ಒಬ್ಬ ಪೊಲೀಸ್ ಅಧಿಕಾರಿ ಹೇಳ್ತಾರೆ, ಇವರು ಕೂಂಬಿಂಗ್ ಹೋಗುವಾಗ ಯಾರು ಕೇಳ್ತಾ ಇತ್ತಂತೆ, ಅರೆ ಕಾಡಲ್ಲಿ ಈ ಹಾಡು ಏನ್ ಕೇಳ್ತಾ ಇತ್ತು. ಲಾಂಛನದಲ್ಲಿ ಅಮೆರಿಕಾದ ಲಾಂಛನದಲ್ಲಿ ದೇವರು ಧರ್ಮ ಹೆಸರಿನಲ್ಲಿ ಮಂದಿರ ಮಸೀದಿ ಗಲಾಟೆಯಲ್ಲಿ, ಅರೆ ಎಲ್ಲ ಮಾಯ ನಾಳೆ ನಾವು ಮಾಯ, ಅರೆ ಎಲ್ಲ ಮಾಯ ನಾಳೆ ನಾವು ಮಾಯ. ಜನ 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 ಕಾಂಚನದಲ್ಲಿ ಅಮೆರಿಕಾದ ಲಾಂಛನದಲ್ಲಿ ದೇವರು ಧರ್ಮ ಹೆಸರಿನಲ್ಲಿ ಮಂದಿರ ಮಸೀದಿ ಗಲಾಟೆಯಲ್ಲಿ, ಎಲ್ಲ ಮಾಯ ನಾಳೆ ನಾವು ಮಾಯ. ಇದು ಬಯಸಿನೇ ಮಸೀದಿ ಗಲಾಟೆಯಲ್ಲಿ ಎಲ್ಲ ಮಾಯ ನಾಳೆ ನಾವು ಮಾಯ, ಅದರ ಎಲ್ಲ ಮಾಯ ನಾಳೆ ನಾವು ನೀವು ಎಲ್ಲ ಮಾಯ. ಬದುಕಬೇಕು, ವಿದ್ಯಾವಂತರಾಗಬೇಕು, ಮನುಷ್ಯರ ಮಾನವೀಯತೆ, ಮನುಷ್ಯ ಪ್ರೀತಿ ವಿಶ್ವಾಸ ಬೆಳೆಸ್ಕೋಬೇಕು ಅನ್ನೋದ್ರೆ ಅದು ಒಂದೇ ಒಂದು ಗ್ರಂಥ, ಅದು ನಮ್ಮ ಈ ದೇಶದ ಸಂವಿಧಾನ. ಆ ಸಂವಿಧಾನ, ಅಷ್ಟು ದೊಡ್ಡ ಸಂವಿಧಾನಕ್ಕೆ ಒಂದು ಪ್ರಿಯಾಂಬಲ್ ಪೀಠಿಕೆ ಅಂತ ಕೊಟ್ಟಿದ್ದಾರೆ. ಆ ಪೀಠಿಕೆಯಲ್ಲೇ ಆ ಸಂವಿಧಾನದ ಆಶಯಗಳೆಲ್ಲವನ್ನು ಇಟ್ಟಿದ್ದಾರೆ. ನಾನು ಇನ್ನೊಂದು ವಿಶೇಷ ಹೇಳ್ತಾ ಇದ್ರು ಪ್ರಿನ್ಸಿಪಲ್ ಅವರು, ಸರ್ ಮದುವೆ ಆಗಿ ದಾಂಡೇಲಿನಲ್ಲಿ ಇಲ್ಲಿ ಪಾಠ ಕೊಡ್ತಾ ಇದ್ದಾರೆ ಸರ್. ಈ ಶಾಲೆ ಸನ್ಮಾನ್ಯ ದೇಶಪಾಂಡೆ ಸಾಹೇಬರು, ಈ ಭಾಗದ ಹಿರಿಯ ಶಾಸಕರು, ಮುಸ್ತುತಿಗಳು, ಅವರು ಈ ಶಾಲೆನ, ಈ ಕಾಲೇಜಿನ ಇಲ್ಲಿ ಮಾಡಿಲ್ಲ ಅಂತ ಹೇಳಿದ್ರೆ ಬಹುಶಃ ಇಲ್ಲಿರುವಂಥ ನಮ್ಮೆಲ್ಲ ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ಹುಬ್ಳಿಗೆ ಹೋಗ್ಬೇಕು ಅಥವಾ ಗೋವಾಗೆ ಹೋಗ್ಬೇಕಾಗಿತ್ತು. ಊರಲ್ಲಿ ಇಲ್ಲ, ಇಲ್ಲಾಂದರೆ ಹೋಮ್ ಸ್ಟೇ ಮಾಡಿಕೊಂಡು ರಾಮನಗರ ಕಡೆ ಆದರೆ ರೋಡಿಗಳದ್ದು ವಾಟರ್ ಬಾಟ್ಲು ಅಥವಾ ಹಲಸಿನನ್ನು, ಅಂದರೆ
ನಿಮ್ಗಿರೋಂಥ ಶಕ್ತಿಗಿಂತ ನೀವು ಕಡಿಮೆ ದುಡಿತಾ ಇದ್ರಿ. ನಮ್ಮ ಜೀವನ ಮಟ್ಟನೂ ಅದೇ ಥರ ಇತ್ತು. ಈ ಶಾಲೆಯನ್ನು ನ್ಯಾಕ್ ಗ್ರೇಡ್ ಮತ್ತು PM ಉಷಾ ಏನು ಪ್ರಾಜೆಕ್ಟ್ ಮುಖಾಂತರ ಸೆಲೆಕ್ಟ್ ಮಾಡುವಂಥ ಕಾಲೇಜ್ ದರ್ಜೆ ಈ ದಾಂಡೇಲಿನಲ್ಲಿ ಈ ಪ್ರಕೃತಿ ಸೊಬಗಿನಲ್ಲಿ ಮಾಡುವಂತಹ ಸನ್ಮಾನ್ಯ ಆರ್.ವಿ. ದೇಶಪಾಂಡೆ ಸರ್ಗೆ, ಕರ್ನಾಟಕ ಸರ್ಕಾರಕ್ಕೆ, ಭಾರತ ಸರ್ಕಾರಕ್ಕೆ ನಾನು ಅಭಿನಂದನೆ ಹೇಳ್ತೀನಿ. ಇಲ್ಲಾಂದ್ರೆ ಇಷ್ಟು ಜನ ನಮ್ಮ ಮಕ್ಕಳು ಯಾರು ಓದೋದಕ್ಕೆ ಅವಕಾಶ ಆಗ್ತಾರಿಲ್ಲ. ಇದೇ ಸಂವಿಧಾನದ ಶಕ್ತಿ, ರೈಟ್ ಟು ಎಜುಕೇಶನ್. ನಾನು ಈ ಮಾತು ಹೇಳಬೇಕು ಮುಕುಂದ ಸಾಹೇಬ್ರೆ, ಮತ್ತು ವೇದಿಕೆಯಲ್ಲಿರುವಂತಹ ಶ್ರೀನಿವಾಸ್ ಅವರೇ, ಲೆಕ್ಚರರ್ಸ್ ಅವರೇ, ನಮ್ಮ ಕೊಲೀಗ್ಸ್ ಅವರೇ, ಮತ್ತು ನಮ್ಮ ಪ್ರಾಜೆಕ್ಟ್ ಹೋಗಬೇಕು ಅಂತ ನನಗೆ ತುಂಬ ಖುಷಿ ಆಯಿತು. ತುಂಬ ಸಂತೋಷದಿಂದ ನಾನು ಬಂದಿದ್ದೀನಿ. 2013-14ರಲ್ಲಿ ಕಾಲೇಜ್ ಸ್ಟಾರ್ಟ್ ಆದಾಗ ಇದ್ದಿದ್ದು ವಿದ್ಯಾರ್ಥಿಗಳು ಪ್ರಿನ್ಸಿಪಲ್ ಅವರಂತೆ ಅಂತಂದಾಗ 34 ಜನ. 34 ಜನರಿಂದ ಫಸ್ಟ್ ಇಯರ್ ಇಲ್ಲಿ ಸ್ಟಾರ್ಟ್ ಆಯಿತು. ಇವತ್ತು ಈಗ 6ನೇ ಬ್ಯಾಚ್ 518 ಜನ ಸ್ಟೂಡೆಂಟ್ಸ್ ಈಗ. ಇದು ಸಾಧನೆ ಅಂದರೆ ಇನ್ನೇನು ಅಂತ ಪ್ರಶ್ನೆ. ಈ ಸ್ಟ್ರೆಂತ್ ಇಷ್ಟ ಆಗೋದಕ್ಕೆ ಫೆಸಿಲಿಟೀಸ್ ಕಲಿಸ್ಕೊಟ್ಟಂತಹ ಕಾಲೇಜಿ ಕಮಿಟಿ ಸದಸ್ಯರಿರ್ಬೋದು, ಶಾಸಕರಿರ್ಬೋದು, ಮತ್ತು ಇಲ್ಲಿರುವಂಥ ನಗರಸಭೆ ಇರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ಎಲ್ಲರಿಗೂ ಸಹ ನನ್ನ ಧನ್ಯವಾದಗಳು. ಇಲ್ಲಾಂದರೆ ಈ 518 ಜನ ಈ ಕಾಲೇಜಲ್ಲಿ ಇರ್ತಾ ಇರಲಿಲ್ಲ. ಇಲ್ಲಿ ಬರೋರು ಯಾರು ಎಲ್ಲ ಲೋವರ್ ಮಿಡಲ್ ಕ್ಲಾಸು, ನಮ್ಮಂಥವ್ರು, ದೆನ್ ವ್ಯವಸಾಯ ಮಾಡೋಂಥವ್ರು ಅಥವಾ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡೋಂಥವ್ರು, ಈ ಬೇರೆ ಬೇರೆ ಕಾರಣಗಳಿಂದ ನಾವು ಸಮಾಜದಲ್ಲಿ ತುಳಿತಕ್ಕೆ ಒಳಗಾದಂಥ ಜನ ಇಲ್ಲಿ ಬರ್ತಾ ಇದ್ದಾರೆ. ಸೊ 518 ಜನ ಒಂದು ಹ್ಯೂಮನ್ ರಿಸೋರ್ಸ್ನ ಈ ರಾಜ್ಯಕ್ಕೆ, ಈ ದೇಶಕ್ಕೆ ತಾವು ಕೊಡ್ತಾ ಇದ್ದಾರೆ. ಇದು ಇಟ್ ಈಸ್ ನಾಟ್ ಎ ವೆರಿ ಸ್ಮಾಲ್ ಥಿಂಗ್ ಸರ್. ಅದು ದಾಂಡೇಲಿ ಅಂತ ಸಂಪರ್ಕ ರಹಿತ ಒಂದು ಪ್ರದೇಶದಲ್ಲಿ ಈ ಥರ ಕಾಲೇಜ್ ಮಾಡೋದು, ಕಾಲೇಜ್ ನಡೆಸ್ತಾ ಇರೋದಕ್ಕೆ ಈ ಕಾಲೇಜಿನ ಒಂದು PUನಿಂದ ಹಿಡಿದು ಪ್ರಿನ್ಸಿಪಾಲ್ ಗಂಟ ಎಲ್ಲರಿಗೂ ಸಹ ಪೊಲೀಸ್ ಇಲಾಖೆ ವಿನಮ್ರವಾದಂತಹ ವಂದನೆಗಳು ತಿಳಿಸುತ್ತೆ. ನ್ಯಾಕ್ ಅಕ್ರೆಡಿಟೇಷನ್ ಸಿಗ್ತದೆ, ಎಲ್ಲ ಪ್ರೈವೇಟ್ ಕಾಲೇಜ್ಗಳಿಗೆ ಸಿಗುತ್ತೆ. ಅವರೆಲ್ಲ ಫೆಸಿಲಿಟೀಸ್ ಬಂಡವಾಳ ಹಾಕ್ತಾರೆ, ಇಲ್ಲಿ ಬಂಡವಾಳ ತಂದು ಕೂಡಿಸಿದ್ದಾರೆ. ಹಾಗಾಗಿ ಈ ಫೆಸಿಲಿಟೀಸ್ನ ಕಳಿಸ್ಕೋದ್ರೆ ನಾನು ನಿಮ್ಮ ಜೊತೆ ಇದ್ದೀನಿ ಸರ್. ನಾವು ತುಂಬ ಥರ ನೀರು ಹುಚ್ಚು. ಸೊ ನೀವು ಈ ಥರ ಮಾಡಿದ್ದೀರಾ, ಈ ಗೌರವಕ್ಕೆ ಪಾತ್ರರಾಗಿದ್ದೀರಾ. ಇದಕ್ಕೆ ಕಷ್ಟಪಟ್ಟ ಎಲ್ಲ ಸ್ಟಾಫ್ಗೆ, ಸ್ಟೂಡೆಂಟ್ಸ್ಗೆ ನಾವು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ. ಇನ್ನೊಂದು ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಪ್ರಿನ್ಸಿಪಾಲ್ ಅವರು ಹೇಳ್ಕೊಟ್ರೆ ಅವ್ರು ಹೇಳ್ಕೊಂಡಾಗಿರುತ್ತೆ. ಹಾಗಾಗಿ ನಾವು ಹೇಳ್ಬೇಕು ಸರ್, ಶಬ್ದದಿಂದ ಬಂದಿರುವಂಥ ತೀರ್ಥ ನೀವು ಯಾರು ಹೇಳ್ಕೊಡಲ್ಲ ಲೆಕ್ಚರ್ಸ್ ಮಾಡಿ. ಯಾಕಂದರೆ ಈ ಜೀವನದಲ್ಲಿ, ಈ ಪ್ರಪಂಚದಲ್ಲಿ ಯಾವುದೇ ಅಪೇಕ್ಷೆಯನ್ನು ಇಲ್ಲದಿರ ಸೈಲೆಂಟಾಗಿ ಕೆಲಸ ಮಾಡುವಂಥ ಕರ್ಮಯೋಗಿಗಳು ನಿಮ್ಮನ್ನು ನಾವು ಹೇಳಲೇಬೇಕು. ಪ್ರೈಮ್ ಮಿನಿಸ್ಟರ್ ಉಷಾ ಕಾರ್ಯಕ್ರಮದಲ್ಲಿ ನಮ್ಮ ದೇಶದಲ್ಲಿ 3500 ಕಾಲೇಜುಗಳಿಗೆ ಫಂಡ್ ಹಾಕಿದ್ರೆ ಅದು ನಮ್ಮಲ್ಲಿ 13,500 ಕಾಲೇಜನ್ನ ಸೆಲೆಕ್ಟ್ ಮಾಡ್ತೀವಿ ಕಾಂಪಿಟೇಷನ್ಗೆ. 13,500 ಅದರಲ್ಲಿ ಇಂಡಿಯಾ. ಅಂಥದ್ರಲ್ಲಿ ನಮ್ಮ 300 ಕಾಲೇಜುಗಳು ಸೆಲೆಕ್ಟ್ ಆಯಿತು. ಅದರಲ್ಲಿ 50 ಕಾಲೇಜುಗಳು, 20 ಕಾಲೇಜುಗಳು ಕರ್ನಾಟಕದಲ್ಲಿ. ಆ 20 ಕಾಲೇಜುಗಳಲ್ಲಿ ದಾಂಡೇಲಿ ಡಿಗ್ರಿ ಕಾಲೇಜ್ ಇದೆ. ಏನು ಇದಕ್ಕೆ ಬೇರೆಯವರು ಪ್ರೈವೇಟ್ ಅವರೆಲ್ಲ ಮಾತಾಡ್ಸೋದೇ ಅವೆಲ್ಲ ಬಂದವರಿಂದ ರಿಸೋರ್ಸಸ್ ಈ ಕಸದಲ್ಲಿ ರಸ ತೆಗೆದು ಅಂತ ಹೇಳ್ತೀರಲ್ಲ. ಹಾಗಾಗಿ ಈ ದಾಂಡೇಲಿಯ ಪ್ರಕೃತಿ ಸೊಬಗಿನ ಮಧ್ಯೆ ಒಂದು ಸೈಲೆಂಟ್ ರೆವಲ್ಯೂಷನ್ನ ಮಾಡ್ತಿರುವಂತಹ ನಮ್ಮ ಕಾಲೇಜ್ ಆಡಳಿತ ಮಂಡಳಿಗೆ ಮತ್ತು ನಮ್ಮ ಪ್ರಿನ್ಸಿಪಾಲ್ಗೆ ನಾನು ಮತ್ತೊಮ್ಮೆ ನನ್ನ ಧನ್ಯವಾದ ಹೇಳ್ತೇನೆ. ಇದು ನಡೀತಾ ಇತ್ತು. ಇಲ್ಲಿ ಓದೋದಿಲ್ಲ ಅಷ್ಟು ಈಸಿ ಅಲ್ಲ. ಮಳೆ ಬಂದ ಆ ತಿಂಗಳು ಶಾಲೆಯಿಂದ ಹೊನ್ನಾವರದ ನಮ್ಮ ಶಿರೂರು ಗುಡ್ಡ ನೋಡೋದಕ್ಕೆಲ್ಲ ಗುಡ್ಡ ಬಿಸಿರ್ತದೆ, ಎಲ್ಲ ನೇಚರಲ್ ಹಜಾರ್ಡ್ಸ್ ಅಂತ ಒಂದು ಪ್ರಕೃತಿ ಇರುವಂಥ ಒಂದು ಸವಾಲುಗಳ ನೆಟ್ಟು ಸಾಕು ವಿದ್ಯಾಭ್ಯಾಸ ನಡೆಸೋದು ಇನ್ನೊಂದು ಮೈಲಿಗಳ್ಳಿ ಅಂತ ಹೇಳಬೇಕು. ಐ ಆಮ್ ಸೋ ಹ್ಯಾಪಿ ಅಬೌಟ್ ದಿ NSS ಆಕ್ಟಿವಿಟೀಸ್, NCC ಆಕ್ಟಿವಿಟೀಸ್, ಸ್ಪಾಟ್ಸ್ ಆ್ಯಂಡ್ ಆಕ್ಟಿವಿಟೀಸ್. ಅದಾದ ನಂತರ ಇಲ್ಲಿ ನಮ್ಮ ಮೆಂಟಲ್ ಸಿಸ್ಟಮ್ನ ಕೊಟ್ಟಿದ್ದೆ 20 ಸ್ಟೂಡೆಂಟ್ಸ್ಗೆ ಒಬ್ಬರನ್ನ. ದೆನ್ ನೀವೆಲ್ಲ ಕೇಕ್ ಡೋಸ್ ಮಾಡ್ಕೊಂಡಿದ್ದೀರಾ, ಯಾವುದೋ ಲೇಟೆಸ್ಟ್ ಬಂದರೆ ಸಿಸ್ಟಮ್ನ ಪಾಲನೆ ಮಾಡ್ತಾ ಇದ್ದೀರಾ. ಮೊಬೈಲ್ ಫೋನ್ಸ್ ಅಲೋ ಮಾಡ್ತಾ ಇದ್ದೀರಾ. ಬಟ್ ಯಾವ್ದು ನೋಡಬೇಕು, ಯಾವ್ದು ನೋಡಬಾರ್ದು ಅನ್ನೋ ವಿವೇಕವನ್ನು ಅವ್ರಿಗೆ ನೀವು ಕಳಿಸ್ಕೊಟ್ಟಿಲ್ಲ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕಲ್ಚರಲ್ ಇವೆಂಟ್ ಇದೆ, ಪ್ರೈಸಸ್ನ ತಗೊಂಡಿದ್ದೀರಾ, ಸ್ಪೋರ್ಟ್ಸ್ ಇವೆಂಟ್ ಇದೆ. ನ್ಯಾಷನಲ್ ಲೆವೆಲ್ಗೆ ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ, 8 ಜನ ನ್ಯಾಷನಲ್ ಲೆವೆಲ್ಸ್ಗೆ ಸ್ಪೋರ್ಟ್ಸ್ಗೆ ಆಯ್ಕೆ ಆಗಿದ್ರು, 8 ಜನ ನ್ಯಾಷನಲ್ ಲೆವೆಲ್ ನ್ಯಾಷನಲ್ ಸಿಲ್ವರ್ ಮೆಡಲ್. ಸೊ ಆಲ್ PT ಟೀಚರ್ಗೆ ಮತ್ತು ಸೆಲೆಕ್ಟ್ ಆದವರಿಗೆ ಧನ್ಯವಾದಗಳು. ದೆನ್
ಹೇಳ್ತಾ ಇದ್ರು ಕ್ರೀಡಾಕೂಟ ಆಗ್ತಾ ಇದೆ, ದೆನ್ ನಾವು ಸ್ಟೇಡಿಯಂ ಬ್ಯಾಸ್ಕೆಟ್ ಬಾಲ್ ಎಲ್ಲ ಮಾಡ್ತಾ ಇದ್ವಿ, ಗ್ರೌಂಡ್ ಎಲ್ಲ ಮಾಡ್ತಾ ಇದ್ವಿ ಅಂತ ಹೇಳಿದ್ರು. ಆಕ್ಚುಲಿ ವಿ ಆರ್ ಸೋ ಹ್ಯಾಪಿ. ಕಾರವಾರದಲ್ಲಿ ಇದೆಲ್ಲ ಇಲ್ಲ, ದಾಂಡೇಲಿಯಲ್ಲಿ ಇದೆ. ಥ್ಯಾಂಕ್ಸ್ ಟು ದೇಶಪಾಂಡೆ ಸರ್, ಇದು ಮಾಡ್ತಾರೆ. ದೆನ್ ಹೇಳ್ತಾ ಇದ್ರು ಒಂದು ಸ್ಟೂಡೆಂಟ್ ಗಾರ್ಡನ್ ಅಂತ ಮಾಡಿದ್ವಿ ಸರ್, ಅದರಲ್ಲಿ 130 ಪುಸ್ತಕಗಳೆಲ್ಲ ಕೊಡ್ತಾರೆ, ನಮ್ಮವರೆಲ್ಲ ಓದ್ತಾ ಇರ್ತಾರೆ ಅಂತ ಹೇಳಿ. ದೆನ್ ಹೇಳ್ತಾ ಇದ್ರು ನಿಶಾ ಮೇಡಮ್ ಬಗ್ಗೆ, ಸವಿತಾ ಜೋಗ್ ಅವ್ರ ಬಗ್ಗೆ, ಗೀತಾ ಮೇಡಮ್ ಅವ್ರ ಬಗ್ಗೆ, ವಿನಯ್ ಮುಕುಂದ ಮೇಡಮ್ ಬಗ್ಗೆ ಬಿಡಿ ಅವರು ಹೇಳಿಲ್ಲ, ಬಟ್ ಅವರು ಇದ್ರ ಬಗ್ಗೆ ಹೇಳ್ತಾ ಇದ್ರು. ದೆನ್ ನಮ್ಮ ಜರೋನ್ ಮೇಡಮ್ ಬಗ್ಗೆ ಹೇಳ್ತಾ ಇದ್ರು. ಅಂದರೆ ನಿಮ್ಮ ಕಾಂಟ್ರಿಬ್ಯೂಷನ್ಸ್ ಬಗ್ಗೆ ನಮ್ಮ ಆಗಿ ಸಮಾಜದ ಏಳಿಗೆಯಾಗಿ ಜಾತಿ ಧರ್ಮ ಮತ್ತೆ ಎಲ್ಲ ಈ ಮೀನ್ ಮೆಂಟಾಲಿಟಿಯಿಂದ ಆಚೆ ಬರಬೇಕು, ಒಂದು ಅಭ್ಯುದಯ ಆಗಬೇಕಂತ ವಿಶ್ವವಂತ ಸಾಮಾಜಿಕ ಚಿಂತನೆಗಳಲ್ಲಿ ತಾವು ಮತ್ತೆ ಮೇಡಮ್ ಅವರಿದ್ದಾರೆ. ನಿಮ್ಮನ್ನು ಭೇಟಿ ಮಾಡೋದು ನನ್ನೊಂದು ಸುದೈವ ಅಂತ ನಾನು ತಿಳ್ಕೊಂತೇನೆ. ಕಾರವಾರಗೆ ಬಾರಪ್ಪ ನಾನೊಂದು ನಿಮ್ಮ ಕಾಲೇಜ್ ಬರ್ತೀವಿ ಅಂದರೆ ಅವರು ಹೇಳಿದರು, ಇಬ್ಬರು ಕಾಲೇಜ್ ಅಂದರೆ ನಾನು ಇದ್ದಲ್ಲ ನಮ್ಮ ಮಕ್ಕಳು ನೋಡಿದಂಗೆ ಆಗುತ್ತಂತ ಅವರು ಹಳೆ ನೆನಪುಗಳಿಗೆ ಹೋಗಿದ್ದಾರೆ. ಸೊ ಚೇತನಿಗೆ ನಾವು ಇದೆಲ್ಲ ನೋಡಿ ನೋಡಿ ನಾವು ಬೇರೆ ಥರ ಮನುಷ್ಯರು ಆಗಿಲ್ಲ. ಇದನ್ನು ನಾವೆಲ್ಲ ಬೇರೆ ಬೇರೆ ಕಲೆಗಳನ್ನೆಲ್ಲ ಕಲ್ಕೊಳ್ತಾ ಇದ್ದೀವಿ. ಅಂದರೆ ಸ್ಟೂಡೆಂಟ್ ಲೈಫ್ಗೆ ಎಲ್ಲ ಆಕರ್ಷಣೆಗಳಿರುತ್ತೆ, ಅದರಲ್ಲಿ ಯಾವುದು ಚೂಸ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಹಾಗಾಗಿ ನಮಗೊಂದು ಮಾಡೆಲ್ ಬೇಕಾಗುತ್ತೆ. ಸೊ ನಿಮ್ಮನ್ನ ಬೇರೆ ಬೇರೆಯವರೆಲ್ಲ ನಾವೆಲ್ಲ ನೋಡಿ ಈ ಮಾನವ ಜನ್ಮ ಅನ್ನೋದಕ್ಕೆ ಸ್ವಲ್ಪ ಏನೋ ಒಂದು ಅರ್ಥ ಇರುತ್ತೆ. ಹಾಗಾಗಿ ಅರ್ಥಪೂರ್ಣವಾಗಿ ಬದುಕಬೇಕು, ಏನಾದರೂ ಸಾಧನೆ ಮಾಡಬೇಕು. ನಮಗಿರೋಂಥ ಕಷ್ಟ ನಷ್ಟ ಬಡತನ ಜಾತಿ ವ್ಯವಸ್ಥೆ ಅಥವಾ ಇನ್ನೊಂದು ಯಾವುದು ಇದಕ್ಕೆ ಅಡ್ಡಿ ಆಗಬಾರ್ದು. ನಾವು ಸಾಧನೆ ಮಾಡಬೇಕು. ಹ್ಯೂಮನ್ ಕೆಪಾಸಿಟಿಗೆ ಅಷ್ಟು ಶಕ್ತಿ ಇದೆ ಅಂತ ಇಂಥವನ್ನೆಲ್ಲ ನೋಡಿದ ಮೇಲೆ ನಾವು ಸ್ವಲ್ಪ ಒಂದು ಪ್ರಯತ್ನ ಮಾಡಿ ಇಲ್ಲಿ ಗಂಟ ಬಂದು ನಿಂತಿದ್ದೀವಿ. ಹಾಗಾಗಿ ಇವತ್ತು ಇಲ್ಲಿ ಕಾರ್ಯಕ್ರಮದಲ್ಲಿ ಎಲ್ಲ ಸಾಧಕರಿದ್ದಾರೆ, ನೀವು ಸಾಧಕರಿದ್ದೀರ. ಇವತ್ತು ಯಾರೋ ಈಗ ಪ್ರೈಸ್ ತಗೊಂಡಿದ್ರೆ ಕಲ್ಚರಲ್ಲಿ, ನೆಕ್ಸ್ಟ್ ಸ್ಪೋರ್ಟ್ಸಲ್ಲಿ ತಗೊಳ್ತಾ ಇದ್ದಾರೆ.